ನಕಲಿ ಜಾತಿ ಪ್ರಮಾಣ ಪತ್ರ ವಿರೋಧಿಸಿ ಬೃಹತ್ ಪ್ರತಿಭಟನೆ. ಶ್ರೀ ಮಹರ್ಷಿ ವಾಲ್ಮೀಕಿ ಸಂಘದ ವತಿಯಿಂದ ನಕಲಿ ಜಾತಿ ಪ್ರಮಾಣ ಪತ್ರ ವಿರೋಧಿಸಿ ಹಾಗೂ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ರದ್ದುಗೊಳಿಸಿ ಅಂತ ದಿನಾಂಕ 13/8/2025 ಬುಧವಾರ ಯಾದಗಿರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ದೊಡ್ಡಪ್ಪಗೌಡ ಆಲ್ದಾಳ, ಶ್ರೀ ಮಹರ್ಷಿ ವಾಲ್ಮೀಕಿ ಸಂಘದ ಯಾದಗಿರಿ ಜಿಲ್ಲಾಧ್ಯಕ್ಷರು ಹಾಗೂ ಯಾದಗಿರಿ ಜಿಲ್ಲಾದ್ಯಂತ ತಾಲೂಕು ಮತ್ತು ಹೋಬಳಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಸಭೆ ನಡೆಸಿ ವಿಜೃಂಭಣೆಯಿಂದ ನಕಲಿ ಜಾತಿ ಪ್ರಮಾಣ ಪತ್ರ ವಿರೋಧಿಸಿ ಬೃಹತ್ ಪ್ರತಿಭಟನೆ ಮಾಡೋಣ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಭಾಗಿಯಾದ ಗೌಡಪ್ಪ ಗೌಡ ಆಲ್ದಾಳ, ಶ್ರೀ ಮಹರ್ಷಿ ವಾಲ್ಮೀಕಿ ಸಂಘದ ಜಿಲ್ಲಾಧ್ಯಕ್ಷರು, ಯಾದಗಿರಿ ಮತ್ತು ಜಿಲ್ಲಾಧ್ಯಕ್ಷ ಎಲ್ಲ ಸದಸ್ಯರು ಭಾಗವಹಿಸಿದರು. ನಾಗುವಾಯ್ ಚಿಗರಾಳ, ಟೈಮ್ 9 ಯಾದಗಿರಿ ಜಿಲ್ಲಾ ವರದಿಗಾರರು. ಸಮಾಜನೇ ಹಾಳಾಗಿ ಇವತ್ತು ಸಮಾಜದ ಒಂದು ಏನು ಬರ್ತಕ್ಕಂಥ ಪೀಳಿಗೆ ಇವತ್ತು ನಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಅವಕಾಶಗಳು ತಪ್ಪು ಹೋಗ್ತಾವೆ, ಅವಕಾಶಗಳು ವಂಚಿತರಾಗ್ತಾರೆ ಮುಂದಿನ ದಿನಗಳಲ್ಲಿ. ಅದನ್ನು ನಾವು ಈಗ ಎಚ್ಚೆತ್ತುಕೊಂಡು ಇವತ್ತು ಭಾಳ ಜಾಗೃತರಾಗಬೇಕಾಗ್ತದೆ. ಯಾಕಂದ್ರೆ ನೋಡಿ, ಈಗ ಒಬ್ಬರೇ ಬರೀ ಸಂಘಟನೆ ಪದಾಧಿಕಾರಿಗಳಷ್ಟೇ ಕೆಲಸ ಮಾಡಿದ್ರೆ ಕೆಲಸ ಆಗ್ತಿಲ್ಲ. ಸಮಾಜದ ಬಗ್ಗೆ ಎಲ್ಲರಿಗೂ ಕಾಳಜಿ ಇರಬೇಕು. ಈಗ ನಮ್ಮ ಜನ ಏನಂತಂದ್ರೆ ಒಮ್ಮೆ ಏನಂತಾರಲ್ಲ, ಇಡೀ ರಾಮಾಯಣವಿರತಕ್ಕಂಥದ್ದು ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ತ್ಯಾಗವನ್ನ ರಾಮಾಯಣ ಅಂತ ಕರೆದು ಬಹುತೇಕ ಒಂದು ಮನೆ ಒಳಗೆ ಈ ಅಣ್ಣ ಚೆನ್ನಾಗದ ಅಂತಂದ್ರೆ ಅವ್ರಿಗೇನು ಹೇಳ್ತಾರೆ ಹೇಳಿ, ರಾಮ ಲಕ್ಷ್ಮಣ ಅಂತ ಹೇಳ್ತಾರೆ. ಹೀಗೆ ಇಂಥ ಒಂದು ಭಾರತೀಯ ಸಂಸ್ಕೃತಿಗೆ ಮಾನವ ಸಂಬಂಧಗಳನ್ನ, ಅದು ಕೌಟುಂಬಿಕ ಸಂಬಂಧವಿರ್ಬೋದು, ವೈವಾಹಿಕ ಸಂಬಂಧವಿರ್ಬೋದು, ಒಟ್ಟು ಮನುಷ್ಯ ಸಂಬಂಧಗಳನ್ನ, ತಂದೆ ಮಕ್ಕಳ ಸಂಬಂಧ ಇರ್ಬೋದು, ಅಣ್ಣ ತಮ್ಮಂದಿರ ಸಂಬಂಧ ಇರ್ಬೋದು, ಅಥವಾ ಅತ್ತಿಗೆ ಮೈದನ ಸಂಬಂಧ ಇರ್ಬೋದು, ಇಡೀ ಜಗತ್ತಿಗೆ ರಾಮಾಯಣ ಮಹಾಕಾವ್ಯದ ಮೂಲಕವಾಗಿ ಮಾನವೀಯ ಮೌಲ್ಯಗಳನ್ನ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟವರು ಆದಿಕವಿ ಮಹರ್ಷಿ ವಾಲ್ಮೀಕಿ.